ನಾವು ಮತ್ತೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದೆ, ಅದು ಪರಿಶೀಲನೆ ಮಾಡ್ತೀವಿ. ಏನು ರೀ? ಅಲ್ಲ, ಈಗ ನಮ್ಮ ಲೋಕಲ್ ಇದ್ದ ಎಕ್ಸ್ಪರ್ಟೈಸ್ ಪ್ರಕಾರ ನಾವು ಮಾಡಿದ್ದೀವಿ. ನಮ್ಮ ರಾಜ್ಯದಲ್ಲಿ ಬೇರೆ ಕಡೆನೂ ಎಕ್ಸ್ಪರ್ಟೈಸ್ ಇದೆ, ಇದಲ್ಲದೆ ಹರಿಯಾಣದಲ್ಲಿದೆ ಅಂತೆ. ಓಕೆ, ಇವನ್ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇವನ್ ನಟಿ ಗೋಲ್ಡ್ ಮೈನ್ ಅವರು ಹರಿಯಾಣ ಕಳಿಸ್ತಾರಂತೆ ಗೋಲ್ಡ್ ಬಾರ್ ಚೆಕ್ ಮಾಡೋದಕ್ಕೆ. ಸೊ ವಿ ಡೋಂಟ್ ಹ್ಯಾವ್ ಎಕ್ಸ್ಪರ್ಟೈಸ್. ಪರಿಶೀಲನೆ ಮಾಡ್ತಾರೆ ಪಾಪ. ಅವ್ರು ಬಿಲ್ ಕೊಟ್ಟಿದ್ದಾರೆ, ನಿನ್ನೆ ಪರಿಶೀಲನೆ ಮಾಡಿಸ್ತಾರೆ. ಪರಿಶೀಲನೆ ಮಾಡಿ ಖಜಾನೆ ಕೊಡ್ತೀವಿ. ಅಲ್ಲಿ ತನಕ ಅಲ್ಲಿ CCTV ಎಲ್ಲಿ ಮಾಡಿಸ್ತಾರೆ? ಮತ್ತೆ ಬೇರೆ ಅಂದ್ರೆ ಅರಣ್ಯಗ್ರಸ್ತರು ಬೇರೆ ಲೇಸರ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಅವರು. ಬೇರೆದೆಲ್ಲ ಏನೇನೋ ನೈಟ್ರಸ್ ಆಕ್ಸೈಡು ಏನೇನೋ ಹೇಳ್ತಾರೆ ಬೇರೆದು. ಆ ಫೀಲ್ಡಲ್ಲಿ ಎಕ್ಸ್ಪರ್ಟೈಸ್ ಇರೋರ ಜೊತೆ ಚರ್ಚೆ ಮಾಡ್ಕೊಂಡು ಅವ್ರು ಎಲ್ಲಿ ಚೆಕ್ ಮಾಡಿಸ್ತಾರೆ ಅಲ್ಲಿ ಚೆಕ್ ಮಾಡಿಸ್ತಾರೆ. ನಂತರ ಇವತ್ತು ಇಲ್ಲಿ ನಾವು ಈ ಸಭೆಯನ್ನು ಕರೆದಿರೋದು ಮುಖ್ಯ ಕಾರಣ ಅಂದರೆ ನಮ್ಮ 4 ನಿಮಿಷಗಳ 1.25 ಲಕ್ಷ ಕಾರ್ಮಿಕರ ಪ್ರಮುಖ ಬೇಡಿಕೆಗಳಾದಂತಹ 32 ತಿಂಗಳ ವೇತನ ಬಾಕಿ ಮತ್ತು 1/1/24ರಿಂದ ಏನು ಜಾರಿಗೆ ಬರಬೇಕಾಯಿತು ಹೊಸ ವೇತನ ಒಳಪಡಿಸಿದ 4 ವರ್ಷಗಳ ಒಪ್ಪಂದ, ಆ ಒಪ್ಪಂದವನ್ನು ಕಳೆದ 28 ತಿಂಗಳು ಕಳೆದರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಯಾವುದೋ ಒಂದು ಅಂತಿಮ ನಿರ್ಣಯಕ್ಕೆ ಬಂದಿಲ್ಲ. ಅದು ಕೂಡ ಒಮ್ಮೆ ಏಕಪಕ್ಷೀಯ 18/26ರಂದು ಏಕಪಕ್ಷ ಒಂದು ಆದೇಶವನ್ನು ಹೊರಡಿಸಿದೆ. ಅದನ್ನು ನಾವು ಇದುವರೆಗೂ ಕೂಡ ಯಾವುದೇ ಒಂದು ನಮ್ಮ ಬೇಡಿಕೆಗಳು ಇತ್ಯರ್ಥ ಆಗದ ಪ್ರಯುಕ್ತ ಮತ್ತು ನಮ್ಮ ಸರ್ಕಾರ ಜೊತೆ ಮಾತುಕತೆಗಳು ಯಾವುದೇ ಒಂದು ಪ್ರಗತಿಯನ್ನು ಕಾಣದಿರೋ ಪ್ರಯುಕ್ತ ಮತ್ತು ಅನಗತ್ಯವಾಗಿ ವಿಳಂಬ ಮಾಡ್ತಾಯಿದೆ. ಸಾಕಷ್ಟು ವಿಳಂಬ ಆಗಿದೆ. ಈ ವಿಳಂಬದ ಧೋರಣೆಯನ್ನು ಮತ್ತು ಅಲಕ್ಷ್ಯ ಧೋರಣೆಯನ್ನು ಮತ್ತು ಕಾರ್ಮಿಕರನ್ನು ಹತ್ತಿಕ್ಕುವಂಥ ಧೋರಣೆ ಸರ್ಕಾರ ಏನಿದೆ ಅದರ ವಿರುದ್ಧವಾಗಿ ಇವತ್ತು ಜಂಟಿ ಕ್ರಿಯಾ ಸಮಿತಿ 29/4/26ರಂದು ಮುಖ್ಯಮಂತ್ರಿ ಸರ್ಕಾರಕ್ಕೆ ಒಂದು ಮುಷ್ಕರದ ನೋಟಿಸನ್ನು ಜಾರಿ ಮಾಡೋದ್ರ ಮೂಲಕ ಇದೇ 25/26ರಿಂದ ರಾಜ್ಯದ 4 ನಿಮಿಷಗಳಲ್ಲಿ 1.25 ಲಕ್ಷ ಕಾರ್ಮಿಕರು ಇವತ್ತು ಮುಷ್ಕರದ ಕರೆಗೆ ನಾವು ಕೊಟ್ಟಿದ್ದೇವೆ. ಅದು ಕೂಡ ನಡೆಯುತ್ತೆ. ಪ್ರಮುಖವಾದ ಬೆಳಗ್ಗೆ ನಿಮ್ಮ ಗಮನಕ್ಕೆ ತರೋದೇನೆಂದರೆ, ನಮ್ಮ ಕಳೆದ 11/20ರಿಂದ ಏನು ಜಾರಿಗೆ ಬರಬೇಕಾಗಿತ್ತು ಅದು 23 ಜಾರಿಗೆ ಬಂದು 32 ತಿಂಗಳ ವೇತನ ಬಾಕಿಯನ್ನು ಅವರು ಸರ್ಕಾರ ಉಳಿಸ್ಕೊಂಡಿದೆ. ಅದರ ಬದಲಾಗಿ ಮೊನ್ನೆ 18/26ರಂದು ಏನು ಸರ್ಕಾರಿ ಆದೇಶ ಹೊರಡಿಸಿದೆ, ಅದರೊಳಗೆ ಕೇವಲ 26 ತಿಂಗಳ ವೇತನವನ್ನು ಕೊಡಬೇಕು ಅಂತ, ಬಾಕಿಯನ್ನು ಕೊಡಬೇಕು ಅಂತೇಳಿ ಆದೇಶ ಹೊರಡಿಸಿದೆ. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ ಅಂದರೆ, ನಮ್ಮ ವೇತನ ಒಪ್ಪಂದಗಳು ಕಳೆದ 1980ರಿಂದಲೂ ಕೂಡ 4 ವರ್ಷಕ್ಕೊಮ್ಮೆ ಆಗುವಂಥ ಪದ್ಧತಿ ಇದೆ. ಅದು ಕಾನೂನುಬದ್ಧವಾದಂಥ ಪದ್ಧತಿ. ಅದನ್ನು ಬದಲಾಯಿಸಿ 18/26ರಲ್ಲಿ ಏನೊಂದು ಆದೇಶ ಹೊರಡಿಸಿದ್ದಾರೆ, ಆ ಆದೇಶದಲ್ಲಿ 1/4/25ರಿಂದ ನಾವು ಅದನ್ನು ಜಾರಿಗೆ ತರ್ತೇವೆ ಅನ್ನೋ ಒಂದು ಆದೇಶ ಹೊರಡಿಸಿದ್ದಾರೆ. ಅದು ನಮಗೆ ಒಪ್ಪಿಗೆ ಇಲ್ಲ, ಅದು ಕಾರ್ಮಿಕರ ಹತ್ರ ಒಪ್ಪಿಗೆ ಇಲ್ಲ. ಅದನ್ನು ನಮ್ಮದು ಏನಿದ್ರು 1/1/24ರಿಂದಲೇ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ಅದು 1/1/24ರಿಂದಲೇ 4 ವರ್ಷಗಳ ಅವಧಿಗೆ ಬರಬೇಕು ಅನ್ನೋ ಒತ್ತಾಯವನ್ನು ನಾವು ಮಾಡಿದ್ದೇವೆ. 18/26ರಂದು ಏನೊಂದು ಆದೇಶ ಮಾಡಿಸಿ ಅದು ಸಂಪೂರ್ಣವಾದ ಏಕಪಕ್ಷೀಯವಾಗಿ ಘೋಷಣೆ ಮಾಡಿದಂಥ ಒಂದು ಆದೇಶ ಅದು. ಅದನ್ನು ನಾವು ಒಪ್ಪಿಗೆ ತಯಾರಿಲ್ಲ, ತಿರಸ್ಕಾರ ಮಾಡಿದ್ದೇವೆ. ಆ ಪ್ರಯುಕ್ತ ಇವತ್ತು ನಾವು ಪ್ರಮುಖವಾದ 4 ಬೇಡಿಕೆಗಳನ್ನು ಇವತ್ತು ನಾವು ಸರ್ಕಾರ ಮುಂದೆ ಇಟ್ಟಿದ್ದೇವೆ. ಅದು 32